ತಂದಾನೇ ನನಿತಾನ. ದಾಳಿಂಬೆ ರಾಜ್ಯದ ಪ್ರಮುಖ ತೋಟಗಾರಿಕೆ ಬೆಳೆ. ರುಚಿ, ಪೋಷಕಾಂಶ, ಔಷಧೀಯ ಗುಣ ಮುಂತಾದವುಗಳನ್ನು ಹೊಂದಿರುವ ಈ ಅಂದವಾದ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಎಲ್ಲಿಲ್ಲದ ಬೇಡಿಕೆ. ಕೃಷಿಕರ ದೃಷ್ಟಿಯಿಂದಲೂ ಹೆಚ್ಚಿನ ಆದಾಯ ತಂದುಕೊಡಬಲ್ಲ ಈ ಬೆಳೆಯತ್ತ ಹೆಚ್ಚು ಹೆಚ್ಚು ಕೃಷಿಕರು ಒಲವು ತೋರುತ್ತಿದ್ದು, ದಾಳಿಂಬೆ ಬೆಳೆಯ ಕ್ಷೇತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರಾಜ್ಯದಲ್ಲಿ ಪ್ರಸ್ತುತ ಸಾಲಿನ ವಿಳಂಬ ಮುಂಗಾರು, ಮಳೆ ಕೊರತೆ ದಾಳಿಂಬೆ ಬೆಳೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಸಹಜವಾಗಿಯೇ ಈ ತೇವಾಂಶ ಕೊರತೆ ಉತ್ಪಾದನೆ ಮೇಲೆ ಪರಿಣಾಮ ಬೀರುವ ಲಕ್ಷಣಗಳಿದ್ದು, ಕೃಷಿಕರು ಸೂಕ್ತ ನಿರ್ವಹಣಾ ತಾಂತ್ರಿಕತೆಗಳನ್ನು ಅನುಸರಿಸಬೇಕಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ದಾಳಿಂಬೆ ಒಂದು ಪ್ರಮುಖವಾದ ಹಣ್ಣಿನ ಬೆಳೆ. ಇದರ ಒಂದು ಲಾಭದಾಯಕವಾದಂಥ ಒಂದು ಹಣ್ಣಿನ ಬೆಳೆಯಾಗಿದ್ದರಿಂದ ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಅಥವಾ ಬೆಳೆಗಾರರು ಹೆಚ್ಚಿನ ಪ್ರದೇಶದಲ್ಲಿ ಈ ಹಣ್ಣಿನ ಬೆಳೆಯನ್ನು ಕೃಷಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದಂಥ ವಿಷಯ. ಈಗ ಈ ರಾಜ್ಯದಲ್ಲಿ ಸುಮಾರು 15,000ರಿಂದ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಈ ಬೆಳೆಯ ಕೃಷಿಯಲ್ಲಿದೆ. ಪ್ರಮುಖವಾಗಿ ಬಿಜಾಪುರ, ಬಾಗಲಕೋಟೆ, ಚಿತ್ರದುರ್ಗ, ಕೊಪ್ಪಳ, ರಾಯಚೂರು ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಈ ಬೆಳೆಯ ಒಂದು ಕ್ಷೇತ್ರ ಹೆಚ್ಚಿನ ಪ್ರದೇಶದಲ್ಲಿದೆ. ಇಂಥ ಒಂದು ಪ್ರದೇಶದಲ್ಲಿ ನಮ್ಮ ಏನು ದಕ್ಷಿಣ ಒಳನಾಡಿನ ಮೈದಾನ ಪ್ರದೇಶ ಮತ್ತು ಉತ್ತರ ಕರ್ನಾಟಕದ ಒಳನಾಡು ಮೈದಾನ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮುಂಗಾರು ಕ್ಷೀಣಿತವಾಗಿರ್ತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿರತಕ್ಕಂಥದ್ದು. ಪ್ರಸ್ತುತ ಸನ್ನಿವೇಶದಲ್ಲಿ ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಿಸಲು ದಾಳಿಂಬೆ ಗಿಡಗಳ ಬುಡಗಳಲ್ಲಿ ಹೊದಿಕೆಗಳನ್ನು ಹಾಕುವುದು ಸೂಕ್ತವಾಗಿದ್ದು, ಇದರಿಂದ ಕಳೆಗಳನ್ನು ಸಹ ಯಶಸ್ವಿಯಾಗಿ ನಿರ್ವಹಿಸಬಹುದಾಗಿದೆ. ಸಾಮಾನ್ಯವಾಗಿ ನಾವು ಹೆಚ್ಚಿನ ಪ್ರದೇಶದಲ್ಲಿ ಇವತ್ತು ಮಳೆ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ತೇವಾಂಶ ಸಂರಕ್ಷಣೆಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಈ ತೇವಾಂಶ ಸಂರಕ್ಷಣೆಗೆ ಗಿಡದ ಸುತ್ತಲೂ 1 ಮೀಟರ್ ಅಂದರೆ 3 ಅಡಿ ಸುತ್ತಳತೆಯಲ್ಲಿ ನಾವು ಮಡಿಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಒಂದು ತ್ಯಾಜ್ಯ ವಸ್ತುಗಳು ಅಥವಾ ನಿರುಪಯುಕ್ತವಾದಂಥ ಒಂದು ವಸ್ತುಗಳು ಏನಿದೆ ಆ ಒಂದು ತ್ಯಾಜ್ಯ ವಸ್ತುಗಳಾಗಿರ್ಬೋದು ಅಥವಾ ಹುಲ್ಲಿನ ಹೊದಿಕೆ ಆಗಿರ್ಬೋದು ಅಥವಾ ಈ ಒಂದು ತ್ಯಾಜ್ಯ ವಸ್ತುಗಳು ದೊರೆಯದೇ ಇದ್ದಂಥ ಪಕ್ಷದಲ್ಲಿ ನಾವು ಕಪ್ಪು ಅಥವಾ ಬಿಳಿ ಪಾಲಿಥೀನ್ ಹಾಳೆಯನ್ನು ಸಹ ನಾವು ಗಿಡದ ಸುತ್ತಲೂ ನಾವು ಹೊದಿಕೆ ಮಾಡೋದ್ರಿಂದ ಅಲ್ಲಿನಲ್ಲಿರ್ತಕ್ಕಂಥ ಒಂದು ತೇವಾಂಶವನ್ನು ನಾವು ಸಂರಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತದೆ. ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅದೇ ರೀತಿ ಕಳೆಗಳು ಸಹ ಬೆಳೀತಕ್ಕಂಥದ್ದು ಸಹ ನಾವು ಅದನ್ನು ಕಡಿಮೆ ಮಾಡ್ಬೋದು. ಈ ಸಂದರ್ಭದಲ್ಲಿ ಗಿಡಗಳಿಂದಾಗುವ ಅನಗತ್ಯ ಬಾಷ್ಪೀಕರಣ ತಪ್ಪಿಸಲು ಅನುಪಯುಕ್ತ ರಂಬೆ ಕೊಂಬೆಗಳನ್ನು ಸವರುವುದು ಉತ್ತಮ ವಿಧಾನವಾಗಿದೆ. ಹೆಚ್ಚಿನದಾಗಿ ಈ ಒಂದು ತೇವಾಂಶ ಸಂರಕ್ಷಣೆಗೋಸ್ಕರ ಈಗ ಆ ಒಂದು ದಾಳಿಂಬಿನಲ್ಲಿ ನಾವು ಇನ್ನೂ ನಾವು ಬಾಷ್ಪೀಕರಣವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಅಡ್ಡಾದಿಡ್ಡಿಯಾಗಿ ಬೆಳೆದಿರ್ತಕ್ಕಂಥ ಕೊಂಬೆ ರೆಂಬೆಗಳನ್ನು ಮತ್ತು ನೇರವಾಗಿ ಬೆಳೆದಿರ್ತಕ್ಕಂಥ ಈ ಒಂದು ವಾಟರ್ ಸಕ್ಕರ್ಸ್ ಅಂತ ಹೇಳ್ತೀವಿ, ಅಂದರೆ ಈ ಒಂದು ಬೊಂಬುಗಳು ಅನುಪಯುಕ್ತವಾದಂಥ ಈ ಒಂದು ಕೊಂಬೆ ರೆಂಬೆಗಳನ್ನು ತೆಗೆದು ನಾವೊಂದಲೂ ಸಹ ನಾವು ಬಾಷ್ಪೀಕರಣ ಕಡಿಮೆಯಾಗಿ ನೀರಿನ ಒಂದು ಉಪಯೋಗವೂ ಸಹ ನಮಗೆ ಕಡಿಮೆಯಾಗಿ ತೇವಾಂಶ ರಕ್ಷಣೆಯಲ್ಲಿ ಸಹಕಾರಿಯಾಗುತ್ತೆ. ಅಂಥದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು. ಹಸ್ತಬಹಾರ್ ಅಂತ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬರ್ತಕ್ಕಂಥ ಆ ಥರ ಒಂದು ಬೆಳೆಗೆ ನಾವು ಹೆಚ್ಚಿನ ಒಂದು ಪ್ರಚೋದನೆ ಕೊಡೋದ್ರಿಂದ ಈಗ ಬಂದಿರತಕ್ಕಂಥ ಬೆಳೆಯಲ್ಲಿ ಏನಾದರೂ ಹೆಚ್ಚಿಗೆ ಕಾಯಿಗಳಿದ್ದರೆ ಆ ಕಾಯಿಗಳನ್ನು ಸಹ ನಾವು ಒಂದು ನಿಯಂತ್ರಣ ಮಾಡೋದ್ರಿಂದಲೂ ಸಹ ನಮಗೆ ಉತ್ತಮ ಕಾಯಿ ಬೆಳವಣಿಗೆ ಮತ್ತು ನೀರಿನ ಒಂದು ಸಂರಕ್ಷಣೆ ಮತ್ತು ಉತ್ತಮದಕ್ಕೆ ಸಹಕಾರಿಯಾಗುತ್ತದೆ. ಈ ಪರಿಸ್ಥಿತಿಯಲ್ಲಿಯೂ ದಾಳಿಂಬೆ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಪೂರೈಸುವುದರಿಂದ ಗಿಡಗಳಿಗೆ ಅವಶ್ಯಕ ಪೋಷಕಾಂಶಗಳ ಜೊತೆ ಮಣ್ಣಿಗೆ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ತುಂಬಬಹುದಾಗಿದೆ. ಗಿಡಕ್ಕೆ ಬುಡಕ್ಕೆ ನಾವು ಈ ಒಂದು ಸಾವಯವ ಗೊಬ್ಬರಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇವತ್ತು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳಿನ ಗೊಬ್ಬರ ಆಗಿರ್ಬೋದು ಅಥವಾ ಜೈವಿಕ ಗೊಬ್ಬರಗಳನ್ನು ಸಹ ನಾವು ಕೊಡೋದ್ರಿಂದ ನಮಗೆ ಮಣ್ಣಿನ ಒಂದು ಸಾವಯವ ವಸ್ತುವನ್ನು ನಾವು ಹೆಚ್ಚಿಗೆ ಮಾಡೋದ್ರಿಂದ ಮಣ್ಣಿನ ತೇವಾಂಶ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಗಿಡಗಳು ಉತ್ತಮ ಬೆಳೆಯೋದಕ್ಕೂ ಸಹ ನಮಗೆ ಸಹಕಾರಿಯಾಗುತ್ತೆ. ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಮಳೆ ಕೊರತೆಯ ಪ್ರಸ್ತುತ ಸನ್ನಿವೇಶದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಹನಿ ನೀರಾವರಿ ಮೂಲಕ ನೀರನ್ನು ಪೂರೈಸುವ ಮೂಲಕ ಬೆಳೆಯನ್ನು ದೀರ್ಘಾವಧಿಗೆ ಸಂರಕ್ಷಿಸಬಹುದಾಗಿದೆ.
ಸಾಧ್ಯವಿದ್ದಲ್ಲಿ ನಾವು ಈ ಒಂದು ನೀರಾವರಿಯನ್ನು ನಾವು ರಕ್ಷಕ ನೀರಾವರಿ ಅಂತ ಹೇಳ್ತೀವಿ. ಅಂದರೆ ನಾವು ಪ್ರೊಟೆಕ್ಟೆಡ್ ಇರಿಗೇಷನ್ನ ಕೊಡೋದಕ್ಕೆ ಸಾಧ್ಯತೆ ಇದ್ದಲ್ಲಿ ಅಲ್ಲಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಬಳಕೆ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿ ಗಿಡಕ್ಕೆ 11ರಿಂದ 20 ಲೀಟ್ರ್ವರೆಗೂ ಸಹ ನಾವು ನೀರನ್ನು ಕೊಡಬೇಕಾಗುತ್ತೆ. ಇದನ್ನು ಆದಷ್ಟು ಮಟ್ಟಿಗೆ ನಿಮಗೆ ಕಡಿಮೆ ನೀರಾವರಿ ಇತ್ತಂತಂದರೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಹಂತ ಆಗಿರ್ಬೋದು ಅಥವಾ ಹೂವಿನ ಹಂತ ಆಗಿರ್ಬೋದು, ಅಂಥದ್ರಲ್ಲಿ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಆ ಒಂದು ನೀರಾವರಿ ಮಾಡೋದ್ರಿಂದ ನಾವು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೂ ಸಹ ಸಾಧ್ಯವಾಗುತ್ತದೆ. ಈ ಒಂದು ಪ್ರತಿದಿನ ಆದರೆ ನಾವು ಸಾಮಾನ್ಯವಾಗಿ 11ರಿಂದ 15 ಲೀಟ್ರ್ವರೆಗೂ ನಾವು ನೀರನ್ನು ಕೊಡ್ಬೋದು. ಇಲ್ಲ ನಾವು ಅಟ್ಲೀಸ್ಟ್ ಕೊನೆಯ ಪಕ್ಷ ನಮಗೆ 8 ದಿವಸಕ್ಕೊಮ್ಮೆ ಆದರೂ ಸಹ ನಾವು ನೀರಾವರಿ ಕೊಡೋದ್ರಿಂದಲೂ ಸಹ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಅನುಕೂಲನೂ ಆಗುತ್ತೆ. ಮಣ್ಣಿನಲ್ಲಿ ಹೆಚ್ಚಿನ ಸಮಯ ನೀರು ಹಿಡಿದಿಟ್ಟುಕೊಂಡು ನಿಧಾನವಾಗಿ ಪೂರೈಸಲು ಸಹಕಾರಿಯಾದ ಹೈಡ್ರೋಜೆಲ್ ಎನ್ನುವ ಪದಾರ್ಥಗಳ ಬಳಕೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎನ್ನುತ್ತಾರೆ ತಜ್ಞರು. ಈ ಒಂದು ಹನಿ ನೀರಾವರಿ ಪದ್ಧತಿನ ಬಳಕೆ ಮಾಡಿಕೊಂಡಾಗ ಅದರ ಜೊತೆಗೆ ಇವತ್ತು ಹೈಡ್ರೋಜೆಲ್ ಅಂತಕ್ಕಂಥ ವಸ್ತು ಸಿಗ್ತದೆ. ಅದನ್ನು ನಾವು 500 ಗ್ರಾಮನ್ನು 5 kg ಮರಳಿನಲ್ಲಿ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 20 ಗ್ರಾಮ್ನಂತೆ ಈ ಹೈಡ್ರೋಜೆಲ್ ವಸ್ತುವನ್ನು ಸಹ ನಾವು ಬಳಕೆ ಮಾಡಿಕೊಂಡ್ರಿಂದ ಈ ವಸ್ತು ಹೆಚ್ಚಿನ ನೀರನ್ನು ಹಿಡ್ಕೊಂಡು ಗಿಡಕ್ಕೆ ನಿಧಾನವಾಗಿ ನೀರನ್ನು ಕೊಡ್ತಕ್ಕಂಥ ಒಂದು ವಸ್ತುವಾಗಿದೆ. ಅದನ್ನು ಸಹ ತಾವು ಬಳಕೆಯನ್ನು ಮಾಡಿಕೊಳ್ಬೋದು. ಸಾಮಾನ್ಯವಾಗಿ ಮಳೆ ಕಡಿಮೆಯಾದ ಪರಿಸ್ಥಿತಿಯಲ್ಲಿ ರಸ ಹೀರುವ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಹಿನ್ನೆಲೆಯಲ್ಲಿ ಆದಷ್ಟು ಕೃಷಿಕರು ಜೈವಿಕ ಕೀಟನಾಶಕಗಳ ಬಳಕೆ ಮಾಡುವುದು ಸೂಕ್ತವಾಗಿದ್ದು, ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ರಾಸಾಯನಿಕಗಳ ಮೊರೆ ಹೋಗಬೇಕಾಗುತ್ತದೆ. ಈ ಒಂದು ಮಳೆ ಕಡಿಮೆಯಾದ ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಈ ಒಂದು ರಸ ಇರ್ತಕ್ಕಂಥ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಅಂದರೆ ಅದರಲ್ಲಿ ರಸ ಇರ್ತಕ್ಕಂಥವುಗಳಲ್ಲಿ ಇವತ್ತು ಶಲ್ಕ ಕೀಟ ಆಗಿರ್ಬೋದು, ಹಿಟ್ಟು ತಿಗಣೆ ಆಗಿರ್ಬೋದು, ಮತ್ತು ಈ ಒಂದು ಥ್ರಿಪ್ಸ್ ಅಂತಕ್ಕಂಥವು ಹೆಚ್ಚಾಗಿ ನಾವು ಕಾಣ್ತೀವಿ. ಇಂಥವನ್ನು ನಾವು ಹತೋಟಿ ತರಬೇಕು ಅಂತಂದಾಗ ಆದಷ್ಟು ಮಟ್ಟಿಗೆ ಈ ಒಂದು ಜೈವಿಕ ಕೀಟನಾಶಕಗಳಾದಂಥ ಅಥವಾ ಈ ಒಂದು ಬೇವು ಆಧಾರಿತ ಇವತ್ತು ನೀಮ್ ಜೆಲ್ ಆಗಿರ್ಬೋದು ಅಥವಾ ನಮಗೆ ಬೇವಿನ ಎಣ್ಣೆಯನ್ನು ನಾವು 5 ml 1 ಲೀಟರ್ನಲ್ಲಿ ಬೆರೆಸಿ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿ ಇವತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಇವತ್ತು ಈ ಒಂದು ಹೊಂಗೆ ಸೋಪು ಅಂತಕ್ಕಂಥದ್ದನ್ನು ಮತ್ತು ಬೇವಿನ ಸೋಪು ಅಂತಕ್ಕಂಥದ್ದನ್ನು ಸಹ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದನ್ನು 5ರಿಂದ 10 ಗ್ರಾಮನ್ನು ನಾವು 1 ಲೀಟರ್ನಲ್ಲಿ ಹಾಕಿ ನಾವು ಸಿಂಪಡಣೆ ಮಾಡಿದ್ರೂ ಸಹ ಈ ಒಂದು ಕೀಟಗಳನ್ನು ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಇದಕ್ಕೂ ನಮಗೆ ಈ ಒಂದು ನಿಯಂತ್ರಣ ಇದಾಯಿತು ಅಂತಂದರೆ ನಾವು ಈ ಒಂದು ರಾಸಾಯನಿಕ ವಸ್ತುಗಳನ್ನು ಸಹ ನಾವು ಬಳಕೆಯನ್ನು ಸಹ ಮಾಡಬಹುದಾಗಿದೆ. ಡೈಮಿಥಿಯೇಟ್ 1.7 ಮಿಲಿ 1 ಲೀಟರ್ ನೀರಿಗೆ ಅಥವಾ ನಾವು ಈ ಒಂದು ಇಮಿಡಾಕ್ಲೋರೋಫಿಡ್ ಅಂತಂದ್ಬಿಟ್ಟು 0.25 ml 1 ಲೀಟರ್ ನೀರಿಗೆ ಬೆರೆಸಿ ನಾವು ರಾಸಾಯನಿಕವನ್ನು ಸಿಂಪಡಣೆ ಮಾಡೋದ್ರಿಂದಲೂ ಸಹ ಈ ಒಂದು ರಸಾಯನ ಕೀಟಗಳನ್ನು ನಾವು ಹತೋಟಿಸಲಿಕ್ಕೆ ಸಾಧ್ಯತೆ ಇದೆ. ದಾಳಿಂಬೆ ಬೆಳೆಯನ್ನು ತೀವ್ರವಾಗಿ ಬಾಧಿಸುವ ದುಂಡಾಣು ಅಂಗಮಾರಿ ರೋಗ ನಿರ್ವಹಣೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರುವ ದುಂಡಾಣು ರಕ್ಷಕ ಹಾಗೂ ಸೊರಗು ರೋಗ ನಿರ್ವಹಣೆಗೆ ಸಹಕಾರಿಯಾಗಿರುವ ಟ್ರೈಕೋ ಕವಚ ಹೆಚ್ಚು ಪರಿಣಾಮಕಾರಿಯಾಗಿದೆ ಎನ್ನುತ್ತಾರೆ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು. ಸಾಮಾನ್ಯವಾಗಿ ದಾಳಿಂಬೆ ಅಂದ ತಕ್ಷಣ ದುಂಡಾಣು ರೋಗ ಅಂತ ನಾವು ಹೆಚ್ಚಿನ ಒಂದು, ಅದೇ ರೀತಿ ನಮಗೆ ಈ ಸೊರಗು ರೋಗ, ಇವೆರಡು ಬಹಳ ಪ್ರಮುಖವಾಗಿ ಈ ಒಂದು ಬೆಳೆಯನ್ನು ನಷ್ಟ ಮಾಡ್ತಕ್ಕಂಥ ಒಂದು ರೋಗಗಳಾಗಿದ್ದಾವೆ. ಈ ಒಂದು ದುಂಡಾಣು ರಕ್ಷಕವನ್ನು 10 ಗ್ರಾಮನ್ನು 1 ಲೀಟರ್ನಲ್ಲಿ ಬೆರೆಸಿ ನಾವು ಗಿಡಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಇದರ ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ನಿರೀಕ್ಷಣೆ ಮಾಡಬಹುದು. ಇವತ್ತು ಈ ಒಂದು ಸಿಂಪಡಣೆಯನ್ನು 1ರಿಂದ 2 ಒಂದು 20 ದಿವಸ 30 ದಿವಸ ಅಂತರದಲ್ಲಿ ನಾವು 2 ಸಿಂಪಡಣೆ ಕೊಟ್ಟರೆ ಸಾಕಾಗುತ್ತೆ. ಅದು ನಮ್ಮ ಒಂದು ಏನು ತೀವ್ರತೆ ಏನಿದೆ ಅದರ ಮೇಲೆ ನಾವು ಇದು ಅವಲಂಬಿತವಾಗಿರ್ತದೆ. ಏನಾದರೂ ನಿಮಗೆ ಈ ಒಂದು ದುಂಡಾಣುರಕ್ಷಕದ ಒಂದು ಅವಶ್ಯಕತೆ ಇದ್ದರೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯಕ್ಕೆ ತಾವು ಸಂಪರ್ಕಿಸಬಹುದು. ಅದೇ ರೀತಿ ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯವರು ಒಂದು ಇವತ್ತು ಟ್ರೈಕೋ ಕವಚ್ ಅಂತಂದ್ಬಿಟ್ಟು, ಅಂದರೆ ಟ್ರೈಕೋಡರ್ಮಾ ಇರ್ತಕ್ಕಂಥ ಒಂದು ಟ್ರೈಕೋ ಕವಚ್ ಅಂತಕ್ಕಂಥ ಒಂದು ಜೈವಿಕ ಉತ್ಪನ್ನವನ್ನು ಸಹ ನಾವು ಇವತ್ತು ಬಿಡುಗಡೆ ಮಾಡಿದ್ವಿ. ಅದು ಪ್ರತಿ ಗಿಡಕ್ಕೆ ನಾವು 50 ಗ್ರಾಮ್ ಆದಷ್ಟು ಮಟ್ಟಿಗೆ ಈ ಒಂದು ಗೊಬ್ಬರದ ಜೊತೆಗೆ ಯಾವುದೇ ಒಂದು ಜೈವಿಕ ಗೊಬ್ಬರಗಳನ್ನು ಹಾಕಬೇಕಾದ್ರೆ ನಮಗೆ ಅದಕ್ಕೆ ಈ ಒಂದು ಕೊಟ್ಟಿಗೆ ಗೊಬ್ಬರ, ಎರೆಹುಲ್ಲಿನ ಗೊಬ್ಬರದ ಜೊತೆಗೆ ಆಗ್ತಕ್ಕಂಥದ್ದು ಒಳ್ಳೆಯದು. 50 ಗ್ರಾಮ್ ಈ ಟ್ರೈಕೋ ಕವಚ್ ಅಂತಕ್ಕಂಥದ್ದನ್ನು ಹಾಕೋದ್ರಿಂದ ನಾವು ಈ ಒಂದು ಸೊರಗು ರೋಗವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸಹ ಇರ್ತದೆ. ಇದಕ್ಕೂ ಸಹ ತಮಗೆ ಅವಶ್ಯಕತೆ ಇದ್ದರೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಬಹುದು. ಮಳೆಯ ಕೊರತೆಯ ಹಿನ್ನೆಲೆಯಲ್ಲಿ ಉದ್ಭವಿಸಿರುವ ಹೆಚ್ಚಾದ ಉಷ್ಣತೆ ಹಾಗೂ ಕುಂಠಿತ ತೇವಾಂಶದ ಪರಿಸ್ಥಿತಿಯಲ್ಲಿ
ಬೆಳೆಗಳನ್ನು ಸಂರಕ್ಷಿಸಲು ಲಘು ಪೋಷಕಾಂಶಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಗಿಡಗಳಿಗೆ ಇವುಗಳ ಸಿಂಪರಣೆ ಉತ್ತಮ ಫಲಿತಾಂಶ ನೀಡಬಲ್ಲದಾಗಿದೆ. ಈ ಒಂದು ಪ್ರಮುಖವಾಗಿ ಈ ಮುಂಗಾರು ಕ್ಷೀಣಿತ ಪ್ರದೇಶದಲ್ಲಿ ಅಂತಂದರೆ ಸಾಮಾನ್ಯವಾಗಿ ನಮ್ಗೆ ಉಷ್ಣತೆ ಸ್ವಲ್ಪ ಹೆಚ್ಚಿರ್ತದೆ, ಆಮೇಲೆ ತೇವಾಂಶ ನೆಲದಲ್ಲಿ ಕಡಿಮೆ ಇರ್ತದೆ. ಅವೆರಡೂ ಸಹ ಭಾಳ ಉತ್ತಮವಾಗಿ ಒಂದು ತೇವಾಂಶ ಅಂತಂದರೆ ಗಿಡದ ಬೆಳವಣಿಗೆಗೆ ಬಹಳ ಸಹಕಾರಿದಂಥದ್ದು. ಅದ್ರ ಬಗ್ಗೆ ಮತ್ತು ನಾವು ಆದಷ್ಟು ಮಟ್ಟಿಗೆ ಈ ಒಂದು ಪೋಷಕಾಂಶವನ್ನು ಕೊಡಬೇಕಾದ್ರೆ ನೀರಿನಲ್ಲಿ ತೇವಾಂಶ ಇದ್ದರೂ ಮಾತ್ರ ನಾವು ಒದಗಿಸ್ಬೇಕು. ದಾಳಿಂಬೆಗೂ ಸಹ ನಾವು ಈ ಒಂದು ಮ್ಯಾಗ್ನೀಷಿಯಂ ಸಲ್ಫೇಟ್ ಯಾವುದು ಬೋರಾನ್ ಅದನ್ನು ಬೋರಾಕ್ಸ್ ಅಂತ ಅಂದ್ಬಿಟ್ಟು ಮತ್ತು ಜಿಂಕ್ ಸಲ್ಫೇಟ್ ಈ ಒಂದು ಸೂಕ್ಷ್ಮ ಪೋಷಕಾಂಶಗಳ ಒಂದು ಮಿಶ್ರಣವನ್ನು ನಾವು ಸುಮಾರು ನಮಗೆ 2.5ರಿಂದ 5 ಗ್ರಾಮ್ವರೆಗೂ ನಾವು ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಾವು ಆ ಒಂದು ಎಲೆಗಳನ್ನು ಉದುರತಕ್ಕಂಥದ್ದು ಅಥವಾ ಗಿಡಗಳ ಒಂದು ಶಕ್ತಿಯನ್ನು ಈ ಒಂದು ಬರ ಪರಿಸ್ಥಿತಿಯಿಂದ ಇರತಕ್ಕಂಥ ಶಕ್ತಿಯನ್ನು ಸಹ ನಾವು ನಿಯಂತ್ರಣ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ಮಳೆ ಕೊರತೆಯನ್ನು ಎದುರಿಸುತ್ತಿರುವ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ದಾಳಿಂಬೆ ಬೆಳೆಯನ್ನು ಉಳಿಸಿಕೊಳ್ಳುವ ಹಾಗೂ ಉತ್ತಮ ಇಳುವರಿ ಪಡೆಯುವ ನಿಟ್ಟಿನಲ್ಲಿ ಕೃಷಿಕರಿಗೆ ಈ ಎಲ್ಲ ತಾಂತ್ರಿಕತೆಗಳು ನೆರವಾಗಲಿವೆ. ಈ ಎಲ್ಲ ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ಗಿಡಗಳ ಉತ್ತಮ ಬೆಳವಣಿಗೆ ನಿರೀಕ್ಷಿಸಬಹುದು. ಮತ್ತು ಈ ಒಂದು ಸ್ಥಿತಿಯಲ್ಲಿ ಏನು ಬರ ಸ್ಥಿತಿಯಲ್ಲಿ ನಾವು ಆ ಒಂದು ಬೆಳೆಗಳ ಮೇಲೆ ಮತ್ತು ಉತ್ಪನ್ನದ ಮೇಲೆ ಆಗ್ತಕ್ಕಂಥ ಒಂದು ದುಷ್ಪರಿಣಾಮವನ್ನು ನಾವು ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಕೃಷಿಯ ಜೊತೆಗೆ ಉಪಕಸುಬಾಗಿ ಕೈಗೊಳ್ಳುವ ಜಾನುವಾರು ಸಾಕಣೆ ಕ್ರಮೇಣ ಪೂರಕ ಉದ್ಯಮವಾಗಿ ಅಭಿವೃದ್ಧಿ ಹೊಂದಿದೆ. ಆದರೆ ರಾಸುಗಳಿಗೆ ಅನೇಕ ರೋಗ ರುಜಿನಗಳು ಕಾಡುವ ಮೂಲಕ ಅವು ಸಾವಿಗೀಡಾಗಿ ಸಾಕಣೆದಾರರು ನಷ್ಟ ಅನುಭವಿಸಬೇಕಾಗುತ್ತದೆ. ಬ್ಯಾಕ್ಟೀರಿಯಾದಿಂದ ಹರಡುವ ಕಂದು ರೋಗ ರಾಸುಗಳಲ್ಲಿ ಕಂದು ಹಾಕುವ ಅಂದರೆ ಗರ್ಭಪಾತವಾಗುವ ಪರಿಸ್ಥಿತಿ ತಂದೊಡ್ಡುತ್ತದೆ. ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ 3 ಬ್ಯಾಕ್ಟೀರಿಯಾಗಳು ಇದಕ್ಕೆ ಕಾರಣವಾಗಿದೆ ಅಂತ ವರದಿಯಾಗಿದೆ. ಅವುಗಳು ಒಂದೇ ಯಾವುದಂತ ಹೇಳಿದರೆ ಬ್ರುಸೆಲ್ಲಾ ಅಬಾಟಸ್, ಬ್ರುಸೆಲ್ಲಾ ಮೆಲಿಟೆನ್ಸಿಸ್ ಮತ್ತು ಬ್ರುಸೆಲ್ಲಾ ಸೂಯಿಸ್ ಅಂತ ಹೇಳಿ. ಸೊ ಇದು ಸಾಧಾರಣ ಎಲ್ಲ ಜಾನುವಾರುಗಳಲ್ಲಿ ಕೂಡ ವಿಶೇಷವಾಗಿ ಹಸು ಅಥವಾ ಎಮ್ಮೆ ಅಥವಾ ಕುರಿ, ಮೇಕೆ ಹಾಗೂ ಹಂದಿಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಅದರಲ್ಲೂ ಇದು ಸೀಮೆ ಹಸು ಅಂತ ಏನು ಹೇಳ್ತೀವಿ, ನಮ್ಮ ಈ ನಾಟಿ ಹಸುಗಳಿಗೂ ಕೂಡ ಕೆಲವದಕ್ಕೆ ಬರ್ಬೋದು. ಬಟ್ ನಾವು ಪ್ರಮಾಣವನ್ನು ನಾವು ಒಂದ್ಸಲ ಕಂಪೇರ್ ಮಾಡಿದರೆ ಈ ಒಂದು ರೋಗದ ಪ್ರಮಾಣ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಸೀಮೆ ಹಸುಗಳಲ್ಲಿ ಕಂಡು ಬರ್ತಾ ಇದೆ. ಕಂದು ರೋಗ ಅಂತ ಹೇಳಿದರೆ ಅದಕ್ಕೆ ಕಂದು ಹಾಕುತ್ತೆ. ಅಂದರೆ ಸಾಧಾರಣ ಈಗ ನಾವು ಒಂದು ಗರ್ಭಾವಸ್ಥೆ ಒಂದು ಅವಧಿಯನ್ನು 9 ತಿಂಗಳು 9 ದಿವಸ ಅಂತ ಹೇಳ್ತೇವೆ. ಮೊದಲನೇ ಭಾಗ ಅಲ್ಲ, 2ನೇ ಭಾಗ ಅಲ್ಲ, ವಿಶೇಷವಾಗಿ 3ನೇ ಭಾಗದಲ್ಲಿ ಅದು ಗರ್ಭಪಾತ ಆಗುತ್ತೆ. ಈ ಗರ್ಭಪಾತ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವು ಕಂದು ರೋಗ ಅಂತ ಹೇಳ್ತೇವೆ. ಲಕ್ಷಣಗಳು ಯಾವ ರೀತಿ ಅಂತ ಹೇಳಿದರೆ, ಸೊ ಅದರಲ್ಲಿ ಈಗಾಗಲೇ ತಮಗೆ ಹೇಳಿರೋ ಹಾಗೆ ಈ 3ನೇ ತ್ರೈಮಾಸಿಕದಲ್ಲಿ ಅದು ಕಂದು ಹಾಕುತ್ತೆ. ಸೊ ಅದೊಂದು ಅತಿ ಮುಖ್ಯವಾದಂಥ ಒಂದು ಲಕ್ಷಣ. ಈಗ 3ನೇ ತ್ರೈಮಾಸಿಕ ಅಂದರೆ ಇದು ನಿಮ್ಮ 5 ತಿಂಗಳಾದ ನಂತರ 9 ತಿಂಗಳ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಅದು ಒಂದು ಕಂದನ್ನು ಹಾಕ್ಬೋದು, ಅಬಾರ್ಷನ್ ಆಗುವಂಥ ಸಾಧ್ಯತೆ ಇರ್ತದೆ. 2ನೇ ಮುಖ್ಯವಾದಂಥ ಲಕ್ಷಣ ಏನಂತ ಹೇಳಿದರೆ ಸತ್ತೇ ಬೀಳದೇ ಇರೋದು ಅಥವಾ ಕಸ ಹಾಗೇನೇ ಇರುತ್ತೆ, ತುಂಬ ದಿನ ಹಾಗೆ ಇರುತ್ತೆ, ಬೀಳೋದಿಲ್ಲ. ಸೊ 3ನೇ ಲಕ್ಷಣ ಅಂದರೆ ನಾವು ಪದೇ ಪುನಃ ಅದಕ್ಕೆ ಒಂದು ಹೋರಿಯ ಒಂದು ವೀರ್ಯನ ಏನದು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆ ಅದ್ರ ಮುಖಾಂತರ ವೀರ್ಯ ಕೊಟ್ಟಾಗ ಆವಾಗ ಕೂಡ ಎಷ್ಟೇ ಸರಿ ನಾವು ಪದೇ ಕೊಟ್ಟರೂ ಕೂಡ ಅದರಿಂದ ಗರ್ಭ ಕಟ್ಟೋದಿಲ್ಲ. ಮತ್ತು ಇನ್ನೊಂದು 4ನೇ ಲಕ್ಷಣ ಅಂತ ಹೇಳಿದರೆ ಹಾಲಿನ ಉತ್ಪಾದನೆ ಮಟ್ಟ ಕಡಿಮೆ ಆಗ್ತಿದೆ. ಇವು ಕೆಲವು ಮುಖ್ಯವಾದಂಥ ಕೆಲವು ಲಕ್ಷಣಗಳು. ಇನ್ನೊಂದೇನೆಂದರೆ ಇದರಿಂದ ಮನುಷ್ಯಗೂ ಕೂಡ ಈ ಒಂದು ರೋಗ ಬರುವಂಥ ಸಾಧ್ಯತೆನೇ ಇರ್ತದೆ. ಏನೇನು ಲಕ್ಷಣಗಳೆಲ್ಲ ಕೆಲವೆಲ್ಲ ಕಂಡು ಬರ್ತವೆ, ಅವು ಮನುಷ್ಯರಲ್ಲೂ ಕೂಡ ಬರ್ತವೆ. ಈಗ ಒಂದು ರೋಗ ಪೀಡಿತ ಹಸು ಇದೆ ಅಂತ ಅಂದ್ಕೊಳ್ಳೋಣ, ಅದಕ್ಕೆ ನಾವೇನು ಹುಲ್ಲಿರೋ ಕಡೆಗೆ ಮೇಯಿಸ್ಲಿಕ್ಕೆ ಕಳಿಸ್ತೇವೆ. ಅಲ್ಲಿ ಒಂದು ವೇಳೆ ರೋಗ ಪೀಡಿತವಾಗಿರುವಂಥ ಹಸು ಅಲ್ಲಿ ಆ ಹುಲ್ಲಿರುವಂಥ ಸ್ಥಳದಲ್ಲಿ ಕಂದನ್ನು ಹಾಕಿದರೆ ಅದೆಲ್ಲ ಕಲುಷಿತಗೊಂಡ್ಬಿಡುತ್ತೆ ಆ ಹುಲ್ಲು. ಒಂದು ವೇಳೆ ಅದೇ ಸ್ಥಳದಲ್ಲಿ ಆರೋಗ್ಯವಂತವಾಗಿರುವಂಥ ಹಸುಗಳು ಬಂದರೆ ಅದು ಆ ಹುಲ್ಲನ್ನು ತಿನ್ಲಿಕ್ಕೆ ಶುರು ಮಾಡುತ್ತೆ. ಆ ಹುಲ್ಲಿನ ಜೊತೆಗೆ ಈ ಬ್ಯಾಕ್ಟೀರಿಯಾ ಕೂಡ ಅದರ ದೇಹದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಅದ್ರ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ರೋಗ ಪೀಡಿತ ಹಸು ಎಲ್ಲ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದ್ರ ಪಕ್ಕದಲ್ಲಿ ಆರೋಗ್ಯವಾಗಿರುವಂಥ ಹಸುಗಳು ಕೂಡ ಇರ್ತವೆ. ಗರ್ಭಸ್ರಾವ ಆಗ್ತಾ ಇರ್ತದೆ, ಯೂಟ್ರೈನ್ ಡಿಸ್ಚಾರ್ಜ್ ಬೀಳ್ತಾನೆ ಇರ್ತದೆ. ರೋಗ ಪೀಡಿತ ಹಸು ಸುಮ್ಮನೆ ಇರೋದಿಲ್ಲ, ಬಾಲ ಅಲ್ಲಾಡಿಸ್ತಾ ಇರ್ತದೆ.
ಆ ಸಂದರ್ಭದಲ್ಲಿ ಒಂದು 2-3 ಹನಿಗಳು ಆ ಗರ್ಭಸ್ರಾವದ್ದು ಪಕ್ಕದಲ್ಲಿ ಆರೋಗ್ಯವಾಗಿರುವಂಥ ಹಸುವಿನ ಕಣ್ಣಲ್ಲಿ ಬಿದ್ದರೆ ಅದ್ರ ಮುಖಾಂತರ ಕೂಡ ಈ ಒಂದು ರೋಗ ಹರಡೋ ಕೂಡ ಸಾಧ್ಯತೆ ಕೂಡ ಇದೆ. ಮತ್ತು ಈಗ ಕೃತಕ ಗರ್ಭಧಾರಣೆ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ. ಒಂದು ವೇಳೆ ಆ ಹೋರಿಗೇನ ಯಾವ ಹೋರಿಯಿಂದ ನಾವು ಇದು ಸೆಮೆನ್ ಅಥವಾ ವೀರ್ಯನ ಶೇಖರಣೆ ಮಾಡ್ತೀವಿ, ಅದಕ್ಕೇನಾದರೂ ಒಂದು ವೇಳೆ ಈ ಒಂದು ಕಾಯಿಲೆ ಏನಾದ್ರು ಇದ್ದಿದ್ದರೆ ಆವಾಗ ವೀರ್ಯದ ಮುಖಾಂತರ ಕೂಡ ಒಂದು ಬ್ಯಾಕ್ಟೀರಿಯಾ ಬಂದು ಅದನ್ನು ನಾವು ಕೃತಕ ಗರ್ಭಧಾರಣೆ ಒಂದು ಪ್ರಕ್ರಿಯೆಯಲ್ಲಿ ಉಪಯೋಗಿಸಿದ್ರೆ ಅದರಿಂದನೂ ಕೂಡ ಡಿಸೀಸ್ ಹರಡೋ ಸಾಧ್ಯತೆ ಇದೆ. ಈಗ ಕರು ತನ್ನ ಒಂದು ಭ್ರೂಣಾವಸ್ಥೆಯಲ್ಲಿ ತಾಯಿ ಒಂದು ಗರ್ಭಕೋಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ವೇಳೆ ಆ ಹಸುಗೆ ಈ ಒಂದು ಕಂದು ರೋಗದಿಂದ ಒಂದು ಪೀಡಿತ ಆಗಿದ್ದಿದ್ದರೆ ಆ ಗರ್ಭಕೋಶಗಳ ಮುಖಾಂತರನೇ ಈ ಒಂದು ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ಬ್ರುಸೆಲ್ಲಾ ಕರುಗೆ ಬಂದುಬಿಟ್ಟು ಸೋಂಕು ಕೊಡ್ಬೋದು. ಎಲ್ಲಿ ಗರ್ಭಪಾತ ಆಗಿರುತ್ತೆ ಅಥವಾ ತ್ಯಾಜ್ಯ ವಸ್ತು ಬಿದ್ದಿರುತ್ತೆ ಅಥವಾ ಗರ್ಭಸ್ರಾವ ಆಗಿರುತ್ತೆ ಅಂಥ ಸ್ಥಳಗಳಲ್ಲಿ ಇದು ಫಿನೈಲ್ ದ್ರಾವಣ ಅಂತೂ ಎಲ್ಲ ಕಡೆಯೂ ಸಿಗುತ್ತೆ. ಅದಕ್ಕೆ ನಾವು ಡಿಸ್ಇನ್ಫೆಕ್ಟೆಂಟ್ ಅಂತ ಹೇಳ್ತೀವಿ. ಅದನ್ನು ಯಥೇಚ್ಛವಾಗಿ ಸಿಂಪಡಿಸಬೇಕು. ಮತ್ತು ಇದು ಆದ ತಕ್ಷಣ ಯಾವ ಒಂದು ಹಸುದಲ್ಲಿ ಈ ಒಂದು ಕಂದು ಹಾಕಿದೆ ಅಂಥ ಹಸುಗಳನ್ನು ಉಳಿದಿರುವ ಹಸುಗಳಿಗಿಂತ ಪ್ರತ್ಯೇಕವಾಗಿ ಇಟ್ಬಿಡಬೇಕು. ಮತ್ತು ಇದು ಫಿನಾಲ್ ದ್ರಾವಣವನ್ನು ನಾವು ಸಿಂಪಡಣೆ ಮಾಡಿದ ನಂತರ ಅದಕ್ಕೆ ಒಂದು 2-3 ಗಂಟೆಗಳ ನಂತರ ಅದಕ್ಕೆ ಬೆಂಚಿ ಹಾಕಿಬಿಟ್ಟು ಅದನ್ನು ನಾಶ ಮಾಡಬೇಕು. ಅಥವಾ ಅದನ್ನು ತಗೊಂಡು ದೊಡ್ಡ ಒಂದು ಹೊಂಡದಲ್ಲಿ ಅದನ್ನು ಹಾಕಿ ಸಿಕ್ಕಿದ್ರೆ ಸ್ವಲ್ಪ ಸುಣ್ಣನ ಹಾಕಿ ಅದ್ರ ಮೇಲೆ ಭದ್ರವಾಗಿ ಕೆಲವು ಮಣ್ಣನ್ನು ಮುಚ್ಚಿಬಿಟ್ಟು ಅದನ್ನು ಬಿಟ್ಬಿಡ್ಬೇಕು. ಇಷ್ಟ ಆದ ಕೂಡಲೇ ನಮ್ಮ ಜಾನುವಾರು ಪಾಲಕರು ಅದು ಮಾಡಿಬಿಟ್ಟಿದ್ರೆ ಸುಮ್ಮನಾಗಬಾರ್ದು. ಇದು ಕಂದು ರೋಗ ಹೌದು ಅಲ್ಲಂತಾಗ ನಾವು ಖಚಿತ ಮಾಡ್ಕೊಳ್ಬೇಕು. ತ್ವರಿತವಾಗಿ ಹತ್ತಿರದಲ್ಲಿರುವಂಥ ಪಶುವೈದ್ಯರಿಗೆ ಸಂಪರ್ಕ ಮಾಡಬೇಕು. ನಮ್ಮ ರಾಷ್ಟ್ರದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ರಾಷ್ಟ್ರೀಯ ಕಂದು ರೋಗ ನಿಯಂತ್ರಣ ಒಂದು ಯೋಜನೆ ಅಂತ ಹಮ್ಮಿಕೊಂಡಿದ್ದೇವೆ. ಈ ಯೋಜನೆ ನಾವು ಮುಖ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಹೆಣ್ಣು ಕರುಗಳಿಗೆ, ದಯವಿಟ್ಟು ತಾವೆಲ್ಲ ಇನ್ನೊಂದ್ಸರಿ ಕೇಳಬೇಕು, ಎಲ್ಲ ಹೆಣ್ಣು ಕರುಗಳಿಗೆ ಮಾತ್ರ, ಅದರಲ್ಲೂ ವಿಶೇಷವಾಗಿ 4-8 ತಿಂಗಳಿರುವಂಥ ಹೆಣ್ಣು ಕರುಗಳಿಗೆ ಒಂದು ಲಸಿಕೆಯನ್ನು ಕೊಡಬೇಕಾಗತ್ತೆ. ಆ ಲಸಿಕೆಗೆ ನಾವು ಬ್ರುಸೆಲ್ಲಾ ಅಬಾರ್ಟಸ್ ಸ್ಟ್ರೈನ್ 19 ಪ್ರಭೇದ 19 ಅಂತ ಹೇಳ್ತದೆ. ವಿಶೇಷತೆ ಏನಂದರೆ ಈ ಲಸಿಕೆ ಏನಾದರೂ ಜೀವಮಾನದಲ್ಲಿ ಒಂದು ಸರಿ ಕೊಟ್ಬಿಟ್ರೆ ಸಾಕು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಇದರದೆಲ್ಲ ಉಚಿತವಾಗಿ ಒಂದು ಲಸಿಕೆಯನ್ನು ಕೊಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದೆ. ರಾಷ್ಟ್ರೀಯ ಕಂದು ರೋಗ ನಿಯಂತ್ರಣ ಯೋಜನೆಯನ್ನು ಏನು ನಾವು ಹಮ್ಮಿಕೊಂಡಿದ್ದೀವಿ, ಇದರ ಒಂದು ಸದುಪಯೋಗ ನಾವು ಪಡ್ಕೊಳ್ಬೇಕು. ಪಶುವೈದ್ಯರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರಿಗೂ ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಬೇಕು. ಮತ್ತು ತಾವು ಕೂಡ ಪಶುವೈದ್ಯರ ಹತ್ರನೂ ನೇರವಾಗಿ ಸಂಪರ್ಕ ಮಾಡಿಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ಬೋದು. ಇದರಿಂದ ನಾವು ಒಂದು ತಮ್ಮೆಲ್ಲರ ಸಹಕಾರ ನಮಗೆಲ್ರಿಗೂ ಬೇಕೇ ಬೇಕು. ಈ ಒಂದು ಕಂದು ರೋಗವನ್ನು ನಾವು ನಿಯಂತ್ರಣ ಮಾಡೋಣ. ನಿಯಂತ್ರಣ ಆದ ನಂತರ ನಾವು ನಿರ್ಮೂಲನೆ ಮಾಡಲಿಕ್ಕೂ ಕೂಡ ನಾವು ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗತ್ತೆ. ಆ ವಿಚಾರದಲ್ಲಿ ತಮ್ಮೆಲ್ಲರದ್ದು ಒಂದು ಸಹಕಾರ ಬೇಕು.